ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ಸಂಪತ್ ವಂಡಾರು. ಪವರ್ ಟಿವಿಯ ತನಿಖಾ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಅದೆಷ್ಟೋ ವಂಚಕರ ಮುಖವಾಡವನ್ನ ನಾವು ಸಮಾಜದ ಮುಂದೆ ಬಯಲು ಮಾಡಿದ್ದೇವೆ. ಇವತ್ತಿನ ಈ ಬಿಗ್ಗೆಸ್ಟ್ ಎಕ್ಸ್ಪೋನಲ್ಲಿ ಕೂಡ ಒಂದು ಟ್ರ್ಯಾಪ್ನ ಜಾಲವನ್ನ, ರಾಜ್ಯದಲ್ಲಿ ಸಕ್ರಿಯವಾಗಿರುವ ಒಂದು ಟ್ರ್ಯಾಪ್ನ ಜಾಲವನ್ನ ಸಮಾಜದ ಮುಂದೆ ತೆರೆದಿಡ್ತಾ ಇದ್ದೀವಿ. ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಹನಿ ಟ್ರ್ಯಾಪ್ ಜಾಲ ಆಯಿತು. ಹೆಸರಿಗೆ ಸಮಾಜ ಸೇವಕಿ, ಆದರೆ ತನ್ನ ಮಗಳನ್ನ ಬಳಸಿಕೊಂಡು ಮಾಡ್ತಾ ಇದ್ದಿದ್ದು ಯಾಮಾರಿಸುವ ಕೆಲಸ. ಅಷ್ಟೇ ಅಲ್ಲ, ಸಮಾಜದಲ್ಲಿರುವಂಥ ಗಣ್ಯಾತಿ ಗಣ್ಯರು, ಶ್ರೀಮಂತರು, VIP ಗಳು, IPS ಅಧಿಕಾರಿಗಳು, ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಈ ಜಾಲದಲ್ಲಿ. ಹಾಗಾದ್ರೆ ಈಕೆಯ ಜಾಲ ಹೇಗಿತ್ತು? ಟ್ರ್ಯಾಪ್ನ ಜಾಲ ಹೇಗಿತ್ತು? ಯಾರಿಗೆಲ್ಲ ಯಾಮಾರಿಸಿದ್ಲು? ಏನೆಲ್ಲ ಆಯಿತು? ಎಲ್ಲವನ್ನೂ ಕೂಡ ಈ ಎಕ್ಸ್ಪೋಸ್ನಲ್ಲಿ ಹೇಳ್ತಾ ಹೋಗ್ತೀವಿ. ಇದೇ ಹೊತ್ತಿನ ಹನಿ ಸುಂದರಿ. ಇದು ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಹನಿ ಟ್ರ್ಯಾಪ್ ಕಹಾನಿ. ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರೇ ಇವರ ಟಾರ್ಗೆಟ್ ಆಗಿತ್ತು. IAS IPS ಅಧಿಕಾರಿಗಳಿಗೂ ಕೂಡ ಕಾಮದ ಕೆಡ್ಡವನ್ನ ತೋಡಿದೆ ಈ ಹನಿ ಗ್ಯಾಂಗ್. ಮಾಜಿ ರಾಷ್ಟ್ರಪತಿ ಅಳಿಯನಿಗೂ ಈ ಜೋಡಿಯಿಂದ ಬೇಡ ಭಾಗ್ಯ. ಕರ್ನಾಟಕದ ಎಲ್ಲಾ ಭಾಗಗಳ ಶಾಸಕರಿಗೆ ಈ ಬ್ಯೂಟಿಯ ಬೆಣ್ಣೆ ದೋಸೆ. ಹೇಗಿತ್ತು ಈ ಜಾಲ? ಏನೆಲ್ಲ ಆಯ್ತು? ಹೇಗೆ ಟ್ರ್ಯಾಪ್ ಮಾಡ್ತಾ ಇದ್ರು? ಹೇಗೆ ಬಲೆಗೆ ಬೀಳಿಸ್ಕೊಳ್ತಾ ಇದ್ರು? ನಯವಾಗಿ ಮಾತನಾಡುತ್ತಲೇ ಮನಸ್ಸು ದೋಚುತ್ತೆ ಈ ಗ್ಯಾಂಗ್. ಇವರ ಮರಳು ಮಾತಿಗೆ VVIPಗಳು ಹಾಗೇನೆ ಬ್ಯೂಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನಿಸ್ತಾಳೆ. ವಾಟ್ಸಪ್ ಮೂಲಕ ಶುರುವಾಗುತ್ತೆ ಮತ್ತಿನ ಕರಾಮತ್ತಿನ ಕರೆಯೋಲೆ. ಹೊಗಳಿಕೆಯ ಹೊನ್ನ ಶೂಲಕ್ಕೇರಿಸಿ ಮೈಸೂರು ಪಾಕಂತೆ ಕರಗಿಸ್ತಾಳೆ. ಒಮ್ಮೆ ರಸಿಕತನದ ಗಿರ್ಮಿಟ್ ತಿನ್ನಿಸಿದ್ರೆ ಮುಗಿತು, ಟಾರ್ಗೆಟ್ ಫಿನಿಶ್. ನಯವಾಗಿ ಮಾತನಾಡುತ್ತಲೇ ಮನಸ್ಸು ದೋಚುತ್ತೆ ಈ ಗ್ಯಾಂಗ್. 10ನೇ ಕ್ಲಾಸ್ ಓದಿದ ಈ ಹನಿ ಸುಂದರಿಗೆ 100 ಕೋಟಿಯ ಟಾಸ್ಕ್. ಈಗ ಸಚಿವರು, ಶಾಸಕರು, ಉದ್ಯಮಿಗಳಿಗೆ ನಡುಕ ಶುರುವಾಗಿದೆ. ಅಮ್ಮ ಮಗಳ ದಾಳಕ್ಕೆ ಗಣ್ಯಾತಿ ಗಣ್ಯರು ಸಿಲುಕಿದ್ದಾರೆ. ಅವ್ರು ಯಾರು ಹಾಗಾದ್ರೆ? ಮಾಯಾ ಮೋಹಿನಿಯ ಪ್ರಣಯ ಜಾಲಕ್ಕೆ ಸೆಲೆಬ್ರಿಟಿಗಳು ವಿಲವಿಲ ಅಂತಿದ್ದಾರೆ. ಪವರ್ ಟಿವಿಯಲ್ಲಿ ವಿಭಿನ್ನ ಹನಿ ಹನಿ ಕಾಮ ಕಹಾನಿಯ ಎಕ್ಸ್ಪೋಸಿಸ್. ಇದು ಗಣ್ಯರಿಗೆ ಜಾಮೂನು ತಿನ್ನಿಸಿದ ಕಿಲಾಡಿ ಹುಡುಗಿಯ ಕತೆ. ಪವರ್ ಟಿವಿಯ ಸ್ಟಿಂಗ್ ಕಾರ್ಯಾಚರಣೆಯಲ್ಲಿ ಹೊರಬಿತ್ತು ನಗ್ನ ಸತ್ಯ. ಈಕೆಯ ಮದನಾರಿ ಲೋಕದ ಬೆನ್ನು ಬಿದ್ದ ಪವರ್ಗೆ ಫುಲ್ ಶಾಕ್ ಎದುರಾಗುತ್ತೆ. ಸ್ಟಿಂಗ್ ವೇಳೆ ಗಣ್ಯರು, ಸೆಲೆಬ್ರಿಟಿಗಳು, VVIPಗಳ ಹೆಸರು ಬಹಿರಂಗ ಆಗುತ್ತೆ. ತನ್ನ ಸೌಂದರ್ಯ, ಚಿನಕುರುಳಿ ಮಾತಿನಿಂದಲೇ ಸೆಳೆದಿರುವ ಬಾಲೈಕೆ. ನಗುತ್ತಲೇ ಜವಾರಿ ಭಾಷೆ ಮೂಲಕ ಮಿಥುನ ಲೋಕಕ್ಕೆ ಆಹ್ವಾನವನ್ನು ಕೊಡ್ತಾಳೆ. ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ ಉತ್ತರ ಸುಂದರ್. ಹನಿ ಟ್ರ್ಯಾಪ್ ಸುಂದರಿ ಯಾರು ಈಕೆ? ಈಕೆ ಮಾಡಿದಂತ ಟ್ರ್ಯಾಪ್ನ ಜಾಲ ಹೆಂಗಿತ್ತು? ಯಾರನ್ನೆಲ್ಲ ಕೆಡ್ಡಾಕಿ ಕೆಡವಿದ್ಲು? ಏನ್ ಮಾಡಿದ್ಲು? ಎಷ್ಟು ಕೋಟಿಗೆ ಡಿಮ್ಯಾಂಡ್ ಅನ್ನ ಮಾಡಿದ್ಲು? ಎಲ್ಲವನ್ನೂ ಕೂಡ ನಾವು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಸರ್ ಇದು. ಎಂತೆಂಥ ಜಾಲಗಳು ಸಕ್ರಿಯವಾಗಿರುತ್ತೆ ನಮ್ಮ ಸಮಾಜದಲ್ಲಿ ಅಂತ. ಸಂಪತ್, ವೇದದಲ್ಲಿ ಒಂದು ವಾಕ್ಯ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಈ ನಾರಿಗೆ, ಹೆಣ್ಣುಮಗಳಿಗೆ ಎಲ್ಲಿ ನಾವು ಗೌರವಿಸ್ತೀವೋ, ಮರ್ಯಾದೆ ಕೊಡ್ತೀವೋ, ಅವರನ್ನು ಪೂಜ್ಯ ಭಾವನೆಯಿಂದ ನೋಡ್ಕೊಳ್ತೀವೋ, ಅಲ್ಲಿ, ಆ ಮನೆಯಲ್ಲಿ, ಆ ಸ್ಥಳದಲ್ಲಿ, ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಸರ್ವ ದೇವತೆಗಳು ಕೂಡ ನೆಲೆಸಿರ್ತಾರೆ. ಅಂದರೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ
ಎಲ್ಲ ನೆಲೆಸುತ್ತೆ ಅಂತ ಹೇಳ್ತೀವಿ. ನಾವು ಹೆಣ್ಣನ್ನು ಭೂಮಿಗೆ ಹೋಲಿಸ್ತೀವಿ, ಪ್ರಕೃತಿ ಮಾತೆಗೆ ಹೋಲಿಸ್ತೀವಿ, ದೇವರಿಗೆ ಹೋಲಿಸ್ತೀವಿ. ಒಂದು ತಾಯಿಯನ್ನು ನಾವು ದೇವ ಸಮಾನ ಅಂತ ಹೇಳ್ತೀವಿ, ತಂದೆಗೆ ಅವತ್ತು ಹೇಳಲ್ಲ. ಎರಡನೇ ಸ್ಥಾನವನ್ನು ನಾವು ಕೊಡ್ತೀವಿ. ಕ್ಷಮಯ ದರಿತ್ರಿ ಅಂತ ಹೇಳ್ತೀವಿ. ಈಗ ನೋಡ್ತೀರಿ ನೀವು, ಸಂವಿಧಾನದಲ್ಲೂ ಕೂಡ ನಾವು ಚೇಂಜಸ್ ತಂದುಬಿಟ್ಟು ಹೆಣ್ಣು ಮಗಳಿಗೆ 50% ರಿಸರ್ವೇಷನ್, 33% ಅಲ್ಲ 50% ರಿಸರ್ವೇಷನ್ ಕೊಡಬೇಕು ಅನ್ನೋ ಹೋರಾಟವು ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಅನ್ಯಾಯವಾದರೂ ಕೂಡ ಇಡೀ ಸಮಾಜ ಇವತ್ತು ಎದ್ದು ಅವರೊಟ್ಟಿಗೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಸ್ಟಿಲ್ ಹೆಣ್ಣು ಖಾಲಿ ಹೆಣ್ಣಾಗಿ ಹುಟ್ಟಿದರೆ ಆ ಗೌರವ ಬರಲ್ಲ. ಹೆಣ್ಣು ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ಣಾಗಿ ಬಾಳಲಿಕ್ಕೂ ಕೂಡ ಪ್ರಯತ್ನ ಪಡಬೇಕು ಅನ್ನೋದು ಈಗ ನಮಗೆ ಈ ಸ್ಟೋರಿ ನೋಡ್ತಾ ಹೋದಂಗೆ ಅನುಭವ ಆಗ್ತಾ ಇದೆ. ಎಲ್ಲದರಲ್ಲೂ ಕೆಟ್ಟದ್ದು ಒಳ್ಳೆಯದಿರುತ್ತೆ, ಎಲ್ಲದರಲ್ಲೂ ನಾವು ಅಳೆದು ತೂಗುವಂತಹ ಸ್ಟೋರಿಗಳು ಬರ್ತವೆ. ಆದರೆ ಈ ಸ್ಟೋರಿ ಇದೆ ಅಲ್ವಾ, ನಾವು ನೋಡಿದ್ವಿ. ವಿಕೃತ ಕಾಮಿಗಳ ಸ್ಟೋರಿಗಳನ್ನು ನೋಡಿದ್ವಿ ನಾವು. ಪ್ರಜ್ವಲ್ ರೇವಣ್ಣ ಅಂತವರ ಸ್ಟೋರಿಗಳನ್ನು ನೋಡಿದ್ವಿ ನಾವು. ಅದಕ್ಕೆ ಒಂದು ಸ್ಟೆಪ್ ಮುಂದೆ ಹೋದರೆ ನಾವು ಏಡ್ಸ್ ಟ್ರ್ಯಾಪನ್ನು ನೋಡಿದ್ವಿ. ಮಹನೀಯ ಮಂತ್ರಿಗಳು ಯಾವ ರೀತಿಯಾಗಿ ಅದನ್ನು ಮಾಡಿದ್ರು ಅಂತ ನೋಡಿದ್ವಿ. ಆದರೆ ಈ ಸ್ಟೋರಿ ವಿಭಿನ್ನ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 1 ವರ್ಷದ ಹಿಂದೆ ಈ ಗ್ಯಾಂಗ್, ನಾವು ತಂಡ ಅಂತ ಏನು ಹೇಳ್ತೀವಲ್ವ, ಇದರ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು. ಇಂಥದ್ದು ಒಂದು ಗ್ಯಾಂಗು ಹುಬ್ಳಿ ಕಡೆಯಿಂದ ಆಪರೇಟ್ ಆಗ್ತಾ ಇದೆ. ಬೆಂಗಳೂರು, ಹುಬ್ಳಿ, ಗೋವಾ, ದೂರದ ಊರಾದ ನಮ್ಮ ಕೇಂದ್ರ ಏನು ಕ್ಯಾಪಿಟಲ್ ಆದಂತಹ ಡೆಲ್ಲಿಯಲ್ಲೂ ಕಾರ್ಯಾಚರಣೆ ನಡೆಸ್ತಾ ಇದ್ವು ಅಂತ ಬಂದಿತ್ತು ನಮಗೆ. ನಾವು ಈ ಗ್ಯಾಂಗನ್ನು ಹೆಂಗಾದರೂ ಮಾಡಿ ಒಮ್ಮೆ ತಡೆ ಹಿಡಿಬೇಕು ಅಂತ ಪ್ರಯತ್ನ ಮಾಡಿದ್ವಿ. ನಮ್ಮ ಸ್ಟಿಂಗ್ ಟೀಮ್ ಇವರ ಹಿಂದೆ ಬಿದ್ದಿತ್ತು. ಇವರು ನಮಗೆ ಸಿಕ್ಕಿದ್ರು ಕೂಡ ಕಳೆದ 1 ವರ್ಷದಲ್ಲಿ. ಆದರೆ ಅತಿ ಛಲಾಕಿ ಈ ಏನು ಗಣ್ಯರು ಅಂತ ಕರೆಸ್ಕೊಳ್ತಾರಲ್ಲ, ಅವರು ಎಲ್ಲೂ ಅಲ್ಲಿ ತಪ್ಪಿಸ್ಕೊಂಡ್ರು. 1 ವರ್ಷದ ನಂತರ ಅವರೇ ನಮ್ಮ ಪವರ್ ಟಿವಿಯ ಕದ ತಟ್ಕೊಂಡು ಬಂದರು, ನಮಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅನ್ನೋದು. ವಿಪರ್ಯಾಸ ಅಂದರೆ ಅವರು ತಟ್ಟಿದ ಕದ ಇದೆ ಅಲ್ವಾ, ಅದು ರಾಂಗ್ ಡೋರ್ ಆಗಿತ್ತು. ದೇ ಥಾಟ್ ನಮ್ಮ ಪವರ್ ಟಿವಿಯನ್ನು ಯೂಸ್ ಮಾಡ್ಕೊಳ್ಬೋದು, ನಮ್ಮ ಪವರ್ ಟಿವಿಯ ಬ್ರ್ಯಾಂಡಿನ ಮುಖಾಂತರ ಇಡೀ ಗಣ್ಯರನ್ನು ಬ್ಲ್ಯಾಕ್ ಮೇಲ್ ಬಲೆಗೆ ಬೀಳಿಸ್ಬೋದು. ಕೇಂದ್ರದ ಮಂತ್ರಿಯಿಂದ ಹಿಡಿದು ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು, ಬಿಸ್ನೆಸ್ ಮ್ಯಾನ್ಗಳು, ಮಿಲಿಯನರ್ಸ್ಗಳನ್ನು ಹಿಡಿದು ಪ್ರಸಕ್ತ ಕರ್ನಾಟಕದ ಮಂತ್ರಿಗಳು, IPSಗಳು, IASಗಳು, ಹಾಲಿ ಮಂತ್ರಿಗಳು, ಮಾಜಿ ಮಂತ್ರಿಗಳನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬಹುದು ಅನ್ನುವ ಒಂದು ಆಸೆ ಅವ್ರದ್ದಾಗಿತ್ತು. ನಮ್ಮ ಡೋರ್ ತಟ್ಟಿದ್ರು ಅವರು. ಪವರ್ ಟಿವಿಯ ಬ್ರ್ಯಾಂಡ್ ನೋಡ್ಕೊಂಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರೆ ಸರ್. ನಿಮ್ಮ ಹೆಸರು ಹೇಳಿದ ಕೂಡಲೇ ಹೆದರ್ಕೊಂಡ್ಬಿಡ್ತಾರೆ. ನಿಮ್ಮಿಂದ ಇದು ಮಾತ್ರ ಸಾಧ್ಯ. ಎಸ್, ನಮ್ಮ ಎಡಿಟರ್ಸ್ಗೆ ಒಂದು ಫೋನ್ ಬರುತ್ತೆ, ಯಾರೋ ಮಂತ್ರಿಯ ರಿಲೇಷನ್ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳು ತಗೊಳ್ತಾ ಇಲ್ಲ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಕಡೆಗೆ ನಮಗೆ ಉಳಿದಿರುವ ಮಾರ್ಗ ಒಂದು ಅಂದರೆ ಅದು ಪವರ್ ಟಿವಿಯ ಮುಖಾಂತರ ನ್ಯಾಯ ದೊರಕಿಸ್ಕೊಳ್ಳೋದು ಅನ್ನೋದು. ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ಟೋರಿಯಲ್ಲೂ ಹಂಗೆ ಆಗಿತ್ತು. ನಮ್ಮ ಆಫೀಸ್ಗೆ ನ್ಯಾಯ ಕೇಳಲು ಬಂದಿದ್ದವನು ಮಹೇಶ್ ಶೆಟ್ಟಿ ತಿಮರೋಡಿ. ನಾವು ಕೇಳಿದ್ವಿ, ಅವನನ್ನು ಸ್ಟೋರಿ ಕೇಳಿದ್ವಿ. ಹೌದು ಸರ್, ತಗೊಳ್ಳಿ ನಮ್ಮ ಸ್ಟೋರಿಯನ್ನು ಅಂತ ಹೇಳಿದ್ರು. ಆಗಲೂ ಅವ್ರಿಗೆ ಮಾತು ಕೊಟ್ವಿ, ನಾವು ಸ್ಟೋರಿ ತಗೊಳ್ತೀವಿ, ಬಟ್ ಸತ್ಯದ ಕಡೆಗೆ, ನಿಮ್ಮ ಕಡೆಗೂ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಡೆಗೂ ಅಲ್ಲ, ಮಂಜುನಾಥನ ಕಡೆಗೂ ಅಲ್ಲ, ವೀರೇಂದ್ರ ಹೆಗಡೆ ಕಡೆಗೂ ಅಲ್ಲ. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಯಾವುದು ಸತ್ಯ ಅಂತ ತೋರುತ್ತೆ ನಮಗೆ, ಅದರ ಪರ ಪವರ್ ಟಿವಿ ನಿಲ್ಲುತ್ತೆ ಅಂತ ಹೇಳಿದ್ವಿ. ಇಲ್ಲೂ ಅಷ್ಟೇ. ಈ ಸ್ಟೋರಿ ಬಂದಾಗ ಹೆಣ್ಣು ಅಬಲೆ ಅಂತ ಕರೀತಾ ಇದ್ರು. ಹೆಣ್ಣು ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಅಬಲೆ ಅಲ್ಲ, ಹೆಣ್ಣು ಸಬಲೆ. ಯಾರೂ ಮಾಡದ್ದನ್ನು ಹೆಣ್ಣುಮಕ್ಕಳು ಮಾಡಿ ತೋರಿಸಿದ್ದಾರೆ, ಬಾಳಿ ತರಿಸಿದ್ದಾರೆ. ಒಂದು ಮನೆಯ ಗೌರವವನ್ನು, ಒಂದು ದೇಶದ ಗೌರವವನ್ನು. ಅರೆ ಭಾರತ ರೀ, ಹೆಣ್ಣು ಮಗಳು ಪ್ರಧಾನಮಂತ್ರಿಯಾಗಿ ಹೋದಂತಹ ದೇಶ ನಮ್ಮದು. ಪಾಕಿಸ್ತಾನ ವಾರ್
ಅನ್ನು ವಿನ್ ಮಾಡುವಾಗ ಇದ್ದ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದರು. ಇವತ್ತು ದೇಶದ ವಿತ್ತ ಮಂತ್ರಿ ಕೂಡ ಮಹಿಳೆಯಾಗಿದ್ದಾರೆ. ಮೊನ್ನೆ ಅಷ್ಟೇ ಕಾಂಗ್ರೆಸ್ನ ಇಲ್ಲಿ ಮಹಿಳೆಗೆ ಮೀಸಲಾತಿ ಇಲ್ಲ ಅಂತ ಹೇಳಿದಾಗ ನಾವೆಲ್ಲರೂ ಒಕ್ಕರಳಿನಂತ ಹೇಳಿದ್ವಿ, ಮಹಿಳೆಗೆ ಒಂದು ಮುಖ್ಯಮಂತ್ರಿಯನ್ನು ಮಾಡಿ ಅಂತ. ಯಾಕೆ ಮಹಿಳೆಯರನ್ನು ಬಿಟ್ಟು ನೀವು ಕ್ಯಾಬಿನೆಟ್ ಮಾಡ್ತಾ ಇದ್ದೀರಿ ಅನ್ನೋ ಕ್ವಶನನ್ನು ಪ್ರತಿ ಮೀಡಿಯಾಗಳು, ಪ್ರತಿ ಪೇಪರ್ಗಳು, ಪ್ರತಿ ಜರ್ನಲಿಸ್ಟ್ಗಳು ಎತ್ತಿದ್ರು. ಆದರೆ ಒಂದು ಗಾದೆ ಮಾತಿದೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಒಂದು ಹೆಣ್ಣು ಮಗು ಹೊಸಲು ದಾಟಿ ಹೋದರೆ, ದಾರಿ ತಪ್ಪಿ ಹೋದರೆ, ನಾನು ಏನು ಮಾಡಿದರೂ ನಡೆಯುತ್ತೆ ಅಂತ ಹೋದರೆ ಏನಾಗಬಹುದು ಅನ್ನೋದಕ್ಕೆ ಉದಾಹರಣೆಗಳು ಇದ್ದಾವೆ. ನೋಡಿದ್ರಿ ನೀವು, ಪವಿತ್ರ ಗೌಡ ಕೇಸನ್ನು ನೋಡಿದ್ವಿ ನಾವು, ಏನಾಯಿತು ಅಂತ. ಅದರಲ್ಲೂ ಒಂದು ಹೆಣ್ಣುಮಗಳೇ ಎಲ್ಲಿಗೆ ನಿಂತಿದೆ ಇವತ್ತು, ಒಬ್ಬ ಸ್ಟಾರ್ ಸೆಲೆಬ್ರಿಟಿ ಎಲ್ಲಿಗೆ ಬಂದಿದ್ದಾನೆ ಅಂತ ನಾವು ನೋಡ್ತಾ ಇದ್ವಿ ದಿನ ಸ್ಟೋರಿಲಿ. ವಿ ಅಂಡರ್ಸ್ಟ್ಯಾಂಡ್ ದ ಡೆಪ್ತ್ ಆಫ್ ದ ಸ್ಟೋರಿ. ನಮ್ಮ ಎಡಿಟರ್ಸ್ಗೆ ಕಾಲ್ ಬರುತ್ತೆ, ನಾವು ಸಂಭಾವಿತರು, ನಮಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನಮ್ಮನ್ನು ಯಾರೂ ಕೇಳ್ತಾ ಇಲ್ಲ, ಯಾವ DCP ACP ಕಮಿಷನರ್ಗಳು ನಮ್ಮ ಅಳಲನ್ನು ಕೇಳ್ತಾ ಇಲ್ಲ, ನಮಗೆ ಕಡೆಯ ದಾರಿ ಒಂದೇ ಅಂತ ಹೇಳಿದ್ರೆ ನಿಮ್ಮಂತಹ ಮೀಡಿಯಾದಲ್ಲಿ ಬಂದು ನ್ಯಾಯ ದೊರಕಿಸ್ಕೊಡ್ಬೇಕು ನೀವಂತ. ನಮ್ಮ ಎಡಿಟರ್ ಬಂದು ನನ್ನ ಹತ್ರ, ಪ್ರಶಾಂತ್ ಬಿಸ್ಲರಿ ಅವರು ಬಂದು ಹೇಳಿದರು, ಸರ್ ಒಂದು ಫೋನ್ ಬಂದಿದೆ ನಮಗೆ, ಇಂತಹ ಒಂದು ನಂಬರು ಕೊಟ್ಟಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ, ಅವರು ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದಾರೆ, ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ, ಕೊಡ್ಲಾ ಅಂತ. ನಾನು ಹೇಳಿದೆ ನಂಬರ್ ಕೊಡಿ ಅಂತ. ನಂಬರ್ ಕೊಟ್ಟರು, ನಾವು ಮಾತಾಡಿದ್ವಿ, ಅಮ್ಮ ಮಗಳನ್ನು ಕರೆಸ್ಕೊಂಡ್ವಿ, ಆಧಾರದಿಂದ ಸ್ವಾಗತಿಸಿದ್ವಿ. ಅನ್ಯಾಯ ಆಗಿದೆ, ಗೌರವಾನ್ವಿತರಿಗೆ, ಮಹಿಳೆಯರಿಗೆ ಗೌರವ ಕೊಟ್ಟು ಕೂರಿಸಿದ್ವಿ, ಅವರ ಅಳಲನ್ನು ಕೇಳ್ಕೊಳ್ಳಿಕ್ಕೆ ಕೂತ್ಕೊಂಡ್ವಿ. ಸರ್ಪ್ರೈಸಿಂಗ್ಲಿ ಅದು ಅಳಲಾಗಿರಲಿಲ್ಲ. ಇಟ್ ಇಸ್ ನಾಟ್ ಸರ್ಪ್ರೈಸ್. ನನಗೆ ಅವ್ರು ನಿನ್ನೆ ಫೋನ್ ಮಾಡಿ ಹೇಳಿದರು, ಸರ್ ಏನಾದರೂ ನೀವು ಹೊರಗಡೆ ಬಿಟ್ಟರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀವಿ ಅನ್ನೋದು. ನಾನು ಇದನ್ನು 100 ಬಾರಿ ಮೀಡಿಯಾದಲ್ಲಿ ಹೇಳಿದ್ದೀನಿ. ಮಾನನಷ್ಟ ಮೊಕದ್ದಮೆ ಇರುವುದು ಮಾನವಂತರಿಗೆ ಮಾತ್ರ ಅಂತ, ಮಾನ ಇದ್ದವರಿಗೆ ಮಾತ್ರ ಅಂತ. ಇಡೀ ಸಮಾಜದ ಮಾನವನ್ನು ತೆಗೆದು ತಮ್ಮ ಮೋಹದ ಬಲೆಗೆ ಗಣ್ಯರನ್ನು ಬೀಳಿಸ್ಕೊಂಡ್ಬಿಟ್ಟು ಅವರ ಇಡೀ ಕುಟುಂಬ ಸಂಸಾರದ ನಿದ್ದೆಗೆಡಿಸಿ ಅವರನ್ನು ಬ್ಲ್ಯಾಕ್ ಮೈಲ್ ಮಾಡಿ ಅವರನ್ನು ತಮ್ಮ ಕೆಲಸಗಳಿಗೆ, ಉದ್ಯಮಗಳಿಗೆ ಬಳಸ್ಕೊಂಡು ಅವರನ್ನು ಪೀಡಿಸಿ ನೀವು ಬದುಕಬೇಕಾದ್ರೆ ಅದು ಮಾನವಂತದ ಬದುಕು ಅಂತ ನನಗೆ ಅನಿಸಲ್ಲ. ಮಾನವೀಯತೆ ಇಲ್ಲದ ಬದುಕು, ಮಾನವೀಯತೆ ಇಲ್ಲದಂತಹ ಬದುಕು, ಅದು ಯಾವ ನಷ್ಟ ಮೊಕದ್ದಮೆಗೂ ಲಾಯಕ್ಕಲ್ಲ ಅಂತ ಅನಿಸ್ಕೊಂಡಿದ್ದೀನಿ ನಾನು. ಸ್ಟೋರಿಯ ಡೆಪ್ತ್ ನೋಡಿದರೆ ಐ ಥಿಂಕ್ ಇವತ್ತು ಬೇರೆ ಯಾವ ಚಾನಲ್ಗಳು ಯಾರಾಗಿದ್ದರೂ ಕೂಡ ನಮ್ಮಲ್ಲಿರುವ ಲೀಸ್ಟ್ಗಳಿದ್ದಾವಲ್ಲ, ಡೆಲ್ಲಿಯಿಂದ ಹಿಡಿದು ಗೋವಾದಿಂದ ಹಿಡಿದು ಕರ್ನಾಟಕದವರೆಗೆ ನಮ್ಮಲ್ಲಿರುವ ಲೀಸ್ಟ್ಗಳನ್ನು ಇಟ್ಕೊಂಡೆ ಏನೇನೋ ಮಾಡ್ಬೋದಿತ್ತೋ ಏನೋ ಗೊತ್ತಿದೆ ನಿಮಗೆ. ಬದ್ಧತೆ ಇದೆ ನಮಗೆ. ಕರ್ನಾಟಕಕ್ಕೆ ಕೆಲವರಿಗೆ ಇವತ್ತು ರಿಲೀಫ್ ಸಿಗುವಂತಹ ದಿನ, ಕೆಲವು ಸಂಸಾರಕ್ಕೆ, ಕುಟುಂಬಕ್ಕೆ ಇವತ್ತಿಂದಾದರೂ ನಿದ್ದೆ ಮಾಡುವಂತಹ ದಿನ. ಆ್ಯಂಡ್ ವಾರ್ನಿಂಗ್ ಟು ರಿಮೈನಿಂಗ್ ಪೀಪಲ್, ಉಳಿದವರಿಗೆ ಎಚ್ಚರಿಕೆಯ ಗಂಟೆ ಇವತ್ತು. ಇಂತಹ ಬಲೆಗೆ, ಮೋಸಕ್ಕೆ ಬಿದ್ದರೆ ಏನಾಗ್ಬೋದು, ಏನಾಗುತ್ತೆ, ಎಲ್ಲಿ ಬೀಳ್ತೀರಿ, ಬಿದ್ದರೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳದ ಸ್ಥಿತಿಗೆ ಹೆಂಗೆ ತಲುಪ್ತೀರಿ ಅನ್ನುವ ಲೆಸನ್. ದಿಸ್ ಈಸ್ ನಾಟ್ ಸ್ಟಿಂಗ್ ಆಪರೇಷನ್, ದಿಸ್ ಈಸ್ ರಿಯಾಲಿಟಿ ಚೆಕ್ಕು ಅಲ್ಲ. ನಾನು ಸಂತ್ರಸ್ತೆ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನನ್ನ ಕಂಪ್ಲೇಂಟ್ ತಗೊಳ್ತಾ ಇಲ್ಲ, ನನಗೆ ನ್ಯಾಯ ಕೊಡಿಸಿ ಅಂತ ಬಂದವರ ಅಳಲನ್ನು ಕೇಳಿಸ್ಕೊಂಡ್ವಿ ನಾವು. ಅಳಲು ಇರಲಿಲ್ಲ ಅಲ್ಲಿ ಡಿಮಾಂಡ್ ಇತ್ತು, ಅಲ್ಲಿ ನೋವು ಇರಲಿಲ್ಲ, ಅಲ್ಲಿ ರೋಷ ಇತ್ತು, ಅಲ್ಲಿ ಕಣ್ಣೀರಿರಲಿಲ್ಲ,
ಅಲ್ಲಿ ಇನ್ನೊಬ್ಬರ ಕಣ್ಣೀರಲ್ಲಿ ಮನೆ ಕಟ್ಟುವ ಹೋಪ್ಸ್ ಇತ್ತು. ದೂರದ ಊರಾದ ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗಿ ನೆಲೆಸಬೇಕನ್ನುವ ಕನಸಿತ್ತು. ಬಟ್ ಆ ಕನಸು ಮಾತ್ರ ಇನ್ನೊಬ್ಬರ ಮನೆ ಹಾಳು ಮಾಡಿ, ಇನ್ನೊಬ್ಬರ ಸಂಸಾರವನ್ನು ಹಾಳು ಮಾಡಿ, ಇನ್ನೊಬ್ಬನ ನೆಮ್ಮದಿಯನ್ನು ಹಾಳು ಮಾಡಿ, ಇನ್ನೊಬ್ಬನ ಬಿಸ್ನೆಸ್ಸನ್ನು ಹಾಳು ಮಾಡಿ ಅದರಲ್ಲಿ ಕಟ್ಟುವ ಕನಸಿನ ಕೋಟೆ ಇತ್ತು. ನಾನು ಆ ಹೆಣ್ಮಗಳಿಗೆ ಇವತ್ತೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಹೆಣ್ಮಗಳಿಗೆ ಏಕವಚನದಲ್ಲಿ ಅಥವಾ ಇನ್ನತ್ರಲ್ಲೇ ಮಾತಾಡಿದರೆ ಏನಪ್ಪ ಇದು ಹೆಣ್ಮಕ್ಳಿಗೆ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಆದರೆ ನಮಗೂ ಕೂಡ, ಪ್ರತಿಯೊಬ್ಬನಿಗೂ ಕೂಡ, ಒಂದು ಹೆಣ್ಣು ಮಗಳಿಗೆ ಗೌರವ ಕೊಡಬೇಕು ಅನಿಸಿದ್ರೂ ಕೂಡ ಅವಳು ಆ ನೆಲೆಯಲ್ಲಿ ಬದುಕಿರಬೇಕು ಅಂತ ಅನಿಸುತ್ತೆ ನನಗೆ. ಶ್ರೀಲಿಂಗ ಪುಲ್ಲಿಂಗದಲ್ಲಿ ಮರ್ಯಾದೆ ಬರೋದಾದರೆ ಹಲವು ವಿಧದಲ್ಲಿ ತಗೊಳ್ಬೋದಿತ್ತು. ಮಾಡುವ ಕಾರ್ಯಗಳು, ನಾವು ಮಾಡುವ ಆ್ಯಕ್ಟ್ಗಳು, ನಾವು ನಡೆಸುವ ಜೀವನಗಳು ನಮಗೆ ರೆಸ್ಪೆಕ್ಟ್ ಕೊಡಬೇಕು ವಿನಃ ನಾನು ಹುಟ್ಟಿದ ಒಂದು ಲಿಂಗದಿಂದ ನನಗೆ ರೆಸ್ಪೆಕ್ಟ್ ಬರಬೇಕನ್ನೋದು ಐ ಥಿಂಕ್ ದಟ್ ಇಸ್ ಶೇಮ್ಫುಲ್. ಐ ನೋ ಹೌ ಮೆನಿ ಪೀಪಲ್, ಎಷ್ಟು ಜನ ಕಣ್ಣೀರಾಗ್ತಾ ಇದ್ದೀರಿ, ಎಷ್ಟು ಜನ ಈ ಮಾಯಾ ಬಲೆಯಲ್ಲಿ ಸಿಲ್ಕಾಡ್ಕೊಂಡು ಒದ್ದಾಡ್ತಾ ಇದ್ದೀರಿ, ಎಷ್ಟು ಜನ ನೀವು ಬದುಕಲಿಕ್ಕಾಗದೆ ತಿಂಗಳಿಗೆ ಲಕ್ಷ ಲಕ್ಷ ದುಡ್ಡು ಕಳಿಸ್ಕೊಡ್ತಾ ಇದ್ದೀರಿ. ಕಹಾನಿ ಇಷ್ಟೇ ಅಲ್ಲ, ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಇದ್ದಾರೆ, ನಾವು ಗೌರವಿಸುವಂತಹ ರಾಜಕಾರಣಿಗಳು ಇದ್ದಾರೆ, ನಾವು ಗೌರವಿಸುವಂತಹ ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ, ನಾವು ಗೌರವ ಕೊಡುವಂತಹ IAS IPS ಆಫೀಸರ್ಗಳು ಇದ್ದಾರೆ. ಲೀಸ್ಟ್ ಈಸ್ ವೆರಿ ಬಿಗ್. ನನಗೇನು ಬೇಸರ ಇಲ್ಲ ಇವತ್ತಿನ ಸ್ಟೋರಿ ರಿವೀಲ್ ಮಾಡಲಿಕ್ಕೆ. ಐ ಆಮ್ ರೆಡಿ ಟು ಟೇಕ್ ಎನಿಥಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ರೀತಿಯ ಸಮಾಜ ಸೇವೆ ಆಗುತ್ತೆ, ಉಳಿದವರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ನೀವೇನಾದರೂ ಪವರ್ ಟಿವಿಯನ್ನು ಈ ಡೀಲ್ಗಳ ಕಂತೆಯಲ್ಲಿ ಬಿದ್ದುಕೊಂಡಿರುವ ಜರ್ನಲಿಸಮ್ ಅಂದರೆ ಐ ಥಿಂಕ್ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಯು ಆಲ್. ನಮ್ಮ ಬ್ರ್ಯಾಂಡ್ ಹೆಸರು ಇದೆಲ್ಲ, ನೀವು ಹೇಳ್ತಿರಲ್ಲ ನಿಮ್ಮ ಬ್ರ್ಯಾಂಡ್ ಇಟ್ಕೊಂಡು ಹೋದರೆ ಏನು ಬೇಕಾದ್ರೆ ಆಗುತ್ತೆ ಸರ್, ನಿಮ್ಮ ಗಟ್ಸ್ ಇಟ್ಕೊಂಡ್ರೆ ಏನು ಬೇಕಾದರೆ, ಆ ಗಟ್ಸು ಮತ್ತು ಆ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡಬೇಕಾದ್ರೆ ವಿ ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್. 8 ವರ್ಷ ಈ ಪವರ್ ಫ್ಯಾಮಿಲಿ ವಿಲ ಒದ್ದಾಡಿದೆ. ಕೋರ್ಟಿಂದ ಹಿಡಿದು ಪೊಲೀಸ್ ಸ್ಟೇಷನಿಂದ ಹಿಡಿದು ಸುಪ್ರೀಂ ಕೋರ್ಟಕ್ಕೆ ನೋಡ್ಕೊಂಡು ಬಂದಿದೆ. ಇಫ್ ವಿ ವಾಂಟೆಡ್ ಟು ಕ್ರಿಯೇಟ್ ಈ ಕೈಂಡಿನ ಬ್ರ್ಯಾಂಡ್ ಇದೆ ಅಲ್ವಾ, ಅದಕ್ಕೆ ಗಟ್ಸ್ ಮಾತ್ರ ಅಲ್ಲ, ಈ ಪವರ್ ಫ್ಯಾಮಿಲಿ ತನ್ನ ಎವ್ರಿಥಿಂಗನ್ನು ಸ್ಯಾಕ್ರಿಫೈಸ್ ಮಾಡಿದೆ. ದಟ್ಸ್ ವಾಟ್ ಟುಡೇ ಸ್ಟೋರಿ. ನಾನು ಈಗಲೇ ಹೇಳ್ತೀನಿ, ಟುಡೇ ಲಾಟ್ ಆಫ್ ಪೀಪಲ್ ಕ್ಯಾನ್ ಸ್ಲೀಪ್. ಹೆದರ್ಕೊಂಬಿಡಿ. ನಾವೊಂದು ಡಿಸಿಷನ್ಗೆ ಬಂದಿದ್ವಿ ಫಸ್ಟ್ ಟೈಮ್. ಕೆಲವರ ಸಿಡಿಗಳು ಬಂದಾಗ, ಕೆಲವರ ವಾಟ್ಸಪ್ ಚಾಟ್ಸ್ಗಳು ಬಂದಾಗ, ಕೆಲವರ ಬೆತ್ತಲೆ ಪಿಕ್ಚರ್ಗಳು ವಾಟ್ಸಪ್ಪಲ್ಲಿ ಲೀಕ್ ಆದಾಗ ಅದನ್ನೇ ಇಟ್ಕೊಂಡು ಯಾರ್ಯಾರು ಏನೇನು ಮಾಡಿದ್ರು ಅಂತಲೂ ನಮಗೆ ಗೊತ್ತಿದೆ. ಅದರ ಒಟ್ಟಿಗೆ ಮೀಡಿಯಾಗಳಂತದ ನಮ್ಮಂತಹ ಮೀಡಿಯಾಗಳಿಗೆ ರಸದೌತಣನೂ ಆಗತ್ತೆ. ಅದನ್ನು ತೋರಿಸಿ ಝೂಮ್ ಮಾಡಿ ಒಂದು 4 ದಿನ TRPಗೆ ಎಳಿಬೋದು. ಯಾರು ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ ಇವತ್ತು. ವಿ ಡೋಂಟ್ ರಿವೀಲ್ ಎನಿಬಡೀಸ್ ನೇಮ್, ವಿ ರಿವೀಲ್ ದ ಸ್ಟೋರಿ. ವಿ ಡೋಂಟ್ ರಿವೀಲ್ ಹೂ ಇಸ್ ದ ರಾಜಕಾರಣಿ. ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಅಂತ ಗೊತ್ತಾಗುತ್ತೆ, ನಿಮಗೆ ಯಾರ್ಯಾರು IPS ಅಂತ ಗೊತ್ತಾಗುತ್ತೆ. ಚಾಟ್ಸ್ ತೋರಿಸ್ತೀವಿ, ನಿಮ್ಮ ಮಾತುಗಳನ್ನು ತೋರಿಸ್ತೀವಿ, ನಿಮ್ದೆಲ್ಲದನ್ನು ತೋರಿಸ್ತೀವಿ. ಬಿ ಕೇರ್ಫುಲ್. ಇಂತಹ ಬಲೆಗೆ ಬೀಳುವ ಮೊದಲು ಸ್ವಲ್ಪ ಯೋಚಿಸಿ. ಒಂದು IPS ಒಂದು IAS ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಕೊಂಡು ಆ ಸೀಟಲ್ಲಿ ನಿಂತ್ಕೋತೀರಿ ಅಂತ ಹೇಳ್ಕೊಳ್ಳಿ. ವಿಧಾನಸೌಧದ ಎದುರುಗಡೆ ಜನತಾ ಸೇವೆಯೇ ಜನಾರ್ದನನ ಸೇವೆ ಅಂತ ಬರೆದುಕೊಂಡಿರುವ ಮಂತ್ರಿಗಳೇ, MLAಗಳೇ, ಸ್ವಲ್ಪ ಈ ಕಡೆ ಕಿವಿ ಆಲಿಸಿ. ಏನ್ರಿ ದೊಡ್ಡ ರೋಗ ಬಂದಿದೆ ನಿಮಗೆ? ಐ ಡೋಂಟ್ ನೋ ಹೌ ಟು ಟಾಕ್ ಟುಡೇ. ಇಂಥ ಸಿಸ್ಟಮಲ್ಲೂ ನಾವಿದ್ದೀವೋ ಅಂತ ಅನಿಸುತ್ತೆ. ಎಷ್ಟು ಈಸಿಯಾಗಿ ಬೀಳ್ತಿರ್ರಿ. ಎಸ್, ಟುಡೇ ಸ್ಟೋರಿ ನಾವು ಹೇಳ್ತೀವಿ ಹನಿ ಟ್ರ್ಯಾಪ್ ಸುಂದರಿ ಅಂತ. ಸುಂದರತೆ ದೇಹದಲ್ಲಲ್ಲ, ಸುಂದರತೆ ಮನಸ್ಸಲ್ಲಿರಬೇಕು, ಹೃದಯದಲ್ಲಿರಬೇಕು.
ಹೆಸರಷ್ಟೇ ಅದು ಹನಿ ಟ್ರ್ಯಾಪ್ ಸುಂದರಿ. ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್ ವರ್ಡ್ ಸುಂದರಿ. ತಾಯಿ ಮಗಳು ರೀ. ತಾಯಿನೇ ಮಗಳನ್ನು ಕರ್ಕೊಂಡೋಗ್ಬಿಟ್ಟು ಡೀಲಿಂಗ್ಗೆ ಕೂರಿಸೋದಂದರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಗಂಡನೇ ಹೆಂಡತಿಗೆ ನೀನು ಓಪನ್ ಅಪ್ ಆಗಬೇಕು. ಇವತ್ತಿಂದ ನಾವು ಸಟ್ಲಾಗಬೇಕಾದ್ರೆ ನೀವು ಓಪನ್ ಅಪ್ ಆಗಬೇಕು, ನೀನು ಇದನ್ನು ಮಾಡಬೇಕು ಅಂತ ಇದ್ದರೆ ಎಲ್ಲಿಗೆ ಬಂದಿದ್ದೀರಿ ನಮ್ಮ ದೇಶ? ಮಗನೇ ಅಮ್ಮನ ತಂಗಿಯ ವಿಡಿಯೋ ಇಟ್ಕೊಂಡು ಡೀಲ್ಗೆ ಇಳಿದ್ರೆ ಎಲ್ಲಿಗೆ ಬಂತ್ರಿ ನಮ್ಮ ಸಂಸ್ಕೃತಿ? ಅದನ್ನೇ ಹೇಳ್ತಾ ಇದ್ದೀನಿ. ಗರ್ವ, ರೋಷ ಎಲ್ಲ ಬರುತ್ತೆ ಈ ಸ್ಟೋರಿ ನೋಡುವಾಗ, ಅಸಹ್ಯನೂ ಹುಟ್ಟುತ್ತೆ. ಆದರೆ ಅಷ್ಟೇ ಬೇಜಾರೂ ಇದೆ. ತೋರಿಸದೆ ವಿಧಿ ಇಲ್ಲ. ಯಾಕಂದರೆ ನಮ್ಮ ಕೆಲಸನೇ ಸಮಾಜವನ್ನು ತಿದ್ದುದು, ಅಲ್ಲಿ ಆಗುವ ನ್ಯೂನ್ಯತೆಗಳನ್ನು ತೋರಿಸೋದು, ಅಲರ್ಟ್ ಮಾಡೋದು, ಒಳ್ಳೆ ಕೆಲಸಗಳನ್ನು ಅಪ್ರಿಷಿಯೇಟ್ ಮಾಡೋದು. ದರ್ ಇಸ್ ನೋ ಕಾಂಪ್ರಮೈಸ್. ಅದಕ್ಕೆ ಹೇಳ್ತಾ ಇದ್ದು, ದರ್ ಇಸ್ ನೋ ಕಾಂಪ್ರಮೈಸ್ ಇನ್ ದಿಸ್ ಅಂತ. ವಿ ವಿಲ್ ಟೇಕ್ ಯು ಟು ದ ಸ್ಟೋರಿ. ಬಟ್ ಒಂದು ಹೇಳ್ತೀನಿ ಈಗಲೂ, ಆ ತಾಯಿಗೆ, ಆ ಮಗಳಿಗೆ, ಆ ಗಂಡನಿಗೆ, ಆ ಮಗನಿಗೆ 4 ಜನಕ್ಕೆ ಹೇಳ್ತಿದ್ದೀನಿ, ಬಿಟ್ಟುಬಿಡಿ ಇವತ್ತಿಗೆ ಈ ದುಶ್ಯಾಸವನ್ನು. ಇಟ್ ಈಸ್ ಬೆಟರ್ ಟು ಯು ಆಲ್. ಅದರ್ವೈಸ್ ಇಟ್ ವಿಲ್ ಬಿ ಡಿಸಾಸ್ಟರ್. ಎಸ್, ಲೆಟ್ ಅಸ್ ಗೋ ಟು ದ ಸ್ಟೋರಿ. ಹಲೋ ಸರ್, ಬಂದೆ ಮನೆಗೆ ಸರ್. ಓಕೆ ಓಕೆ ಹಾಂ ಸರ್. ಇದನ್ನು ಕಳಿಸ್ಕೊಡ್ರಿ ಮಾಡ್ತೀನಿ. ಹಾಂ ಸರ್, ಇದನ್ನು ಕಳಿಸ್ಕೊಡ್ರಿ ನಡೀತದೆ ನೋಡ್ತೀನಿ. ಫೋಟೋ ರೀ. ಹಲೋ ಹಲೋ ಸರ್, ಹೇಳಿ ಸರ್. ಫುಲ್ ಕಾಸಲ್ಲ. ಅದು ನನಗೆ ನೋಡ್ತೇನೆ ತಡಿ ಸರ್. ಎಷ್ಟು ಬರ್ತದೆ ಅಷ್ಟು ಕಳಿಸ್ತೀನಿ ಸರ್. ನಾನು ಈಗ ನೋಡ್ತೇನೆ ಎಷ್ಟು ಬರ್ತದೆ ಅಷ್ಟು ಕಳಿಸ್ತೀನಿ. ಬಂದ್ರೆ ಸ್ವಲ್ಪ ಅದ್ರದ್ದು ನೋಡಿ ಬರ್ತದೆ. ಈಗ ಲೇಟೆಸ್ಟ್ ಈಗ ಲಾಸ್ಟ್ ಕಳಿಸಿದ್ನೆಲ್ಲ ಈಗ ತೆಗೆದೆ ಸರ್ ನಾನು ಅದನ್ನ. ಈಗ ಫುಲ್ ನಾ ಟ್ರೈ ಮಾಡಿ ಸರ್. ನನಗೆ ಹಿಂಗೆ ಹಿಡಿದು ಫುಲ್ ತಕ್ಕೊಳಕ್ಕೆ ಬರಂಗಿಲ್ಲ ರೀ ಅದು. ಎಷ್ಟು ಬರ್ತದೆ? ಹಾಂ, ಟ್ರೈ ಮಾಡ್ತೀನಿ ಸರ್. ಎಲ್ಲಿ ತಗೊಂಡಿರೋದು ಸರ್? ಇಲ್ಲಿ ಹಾಲ್ನೊಳಗೂ ನಡೀತದೆ. ಅವ್ರು ಈಗಿನ ಮಲ್ಕೊಂಡಾರೆ. ಬಾತ್ರೂಮ್ ಒಳಗೂ ನಡೀತದೆ. ದೊಡ್ಡದದ ನಮ್ಮ ಬಾತ್ರೂಮ್. ಇದನ್ನು ಮಾಡಿ, ವಿಡಿಯೋ ಕಾಲ್ ಮಾಡಿ. ಹಾಂ ಸರ್, ವಿಡಿಯೋ ಕಾಲ್ ಮಾಡ್ತೀರಿ? ಹಾಂ, ವಿಡಿಯೋ ಕಾಲ್ ಹಾಲ್ನಾಗ ಮಾಡ್ಲೇನು ಸರ್? ಅದು ಯಾರು ಇಲ್ಲ. ಇದು ಸಣ್ಣ ಝಲಕ್ಕಷ್ಟೇ. ಈ ಗ್ಯಾಂಗ್ನ ವ್ಯಾಪ್ತಿ ಹೇಗಿತ್ತು, ಯಾರನ್ನೆಲ್ಲ ಟ್ರ್ಯಾಪ್ ಮಾಡಿತ್ತು, ಹೇಗೆ ಟ್ರ್ಯಾಪ್ ಮಾಡ್ತಾ ಇತ್ತು, ಇವರ ಡಿಮ್ಯಾಂಡ್ಗಳು ಏನೇನಿತ್ತು, ಎಲ್ಲವನ್ನು ಕೂಡ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ದೊಡ್ಡ ದಂಧೆಯನ್ನೇ ನಡೆಸಲಾಗ್ತಾ ಇತ್ತು. ಜನರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಹಾಗೆಯೇ ಇಬ್ಬರ ಪ್ರಭಾವಿಗಳೇ ಈ ಗ್ಯಾಂಗ್ನಲ್ಲಿ ಇದ್ರು. ಹಾಗೆಯೇ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.